Hi everyone, welcome back to Ved IQ classes. Previous videoದಲ್ಲಿ we discussed about different types of jump statements. That is continue statement, break statement, ಮತ್ತೆ go to statements. ಇದಿಷ್ಟನ್ನು ನಾವು ಡಿಫೈನ್ ಮಾಡ್ಕೊಂಡ್ವಿ and we saw example for each of them. Now in this particular video, we will be discussing about arrays. So this is very important concept. ನಿಮ್ಗೆ boards, for VTU as well as for the placements ಎರಡಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮ್ಗೆ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ, ವಾಚ್ ಇಟ್ ಟಿಲ್ ದ ಎಂಡ್. ಅಂಡ್ ಇದೊಂದು ವಿಡಿಯೋ ಅಲ್ದೇನೆ ವಿ ವಿಲ್ ಬಿ ಮೇಕಿಂಗ್ ಅನದರ್ 2 ವಿಡಿಯೋಸ್ ಆನ್ ಅರೇಸ್. ಸೊ ಆ 2 ವಿಡಿಯೋಸ್ನ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ವಿ ವಿಲ್ ಬಿ ಕವರಿಂಗ್ ಅರೇ ಇನ್ ಡೀಟೇಲ್. ಸೊ ಫಸ್ಟ್ಲಿ ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ವಾಟ್ ಈಸ್ ಅನ್ ಅರೇ ಅಂಡ್ ದೆನ್ ಅಡ್ವಾಂಟೇಜಸ್ ಆಫ್ ಅರೇ, ಲೈಕ್ ಏನಕ್ಕೆ ಅರೇನ ಯೂಸ್ ಮಾಡ್ತೀವಿ ಅಂತ, ಅಂಡ್ ದೆನ್ ಕ್ಲಾಸಿಫಿಕೇಶನ್ ಆಫ್ ಅರೇಸ್. ಕ್ಲಾಸಿಫಿಕೇಶನ್ ಆಫ್ ಅರೇ ಡಿಸ್ಕಸ್ ಮಾಡಿ ಆದ್ಮೇಲೆ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಒನ್ ಡೈಮೆನ್ಷನಲ್ ಅರೇ ಅಂಡ್ ಒನ್ ಡೈಮೆನ್ಷನಲ್ ಅರೇನ ಯಾವ ರೀತಿ ನಾವು ಡಿಕ್ಲೇರ್ ಮಾಡ್ತೀವಿ ವಿತ್ ಇನ್ ದ ಪ್ರೋಗ್ರಾಮ್ ಅಂಡ್ ಹೌ ಕ್ಯಾನ್ ವಿ ಇನಿಷಿಯಲೈಸ್ ದ ಒನ್ ಡೈಮೆನ್ಷನಲ್ ಅರೇ ಇನ್ ದ ಪ್ರೋಗ್ರಾಮ್. ಸೊ ಇದಿಷ್ಟನ್ನು ವಿ ವಿಲ್ ಕವರ್ ಇನ್ ದಿಸ್ ವಿಡಿಯೋ. So let's define array. An array is a collection of elements of the same data type stored in contiguous memory location. See, previously ನಾವು ಏನೆಲ್ಲ ಡೇಟಾ ಟೈಪ್ಸ್ ಡಿಸ್ಕಸ್ ಮಾಡಿದ್ವಿ, ದಟ್ ಈಸ್ ಇಂಟಿಜರ್, ಫ್ಲೋಟ್, ಡಬಲ್, ಈ ತರ ಏನೆಲ್ಲ ನಾವು ಬೇಸಿಕ್ ಡೇಟಾ ಟೈಪ್ಸ್ ನ ಡಿಸ್ಕಸ್ ಮಾಡಿದ್ವಿ, ಇದ್ರಲ್ಲೆಲ್ಲ ನಾವ್ ಏನ್ ಮಾಡ್ತಿದ್ವಿ, ವಿ ವರ್ ಏಬಲ್ ಟು ಸ್ಟೋರ್ ಓನ್ಲಿ ಒನ್ ಸಿಂಗಲ್ ವ್ಯಾಲ್ಯೂ. ಕರೆಕ್ಟ್. ಬಟ್ ಇವಾಗ ನಮ್ಗೆ ಯೂಸರ್ ರಿಕ್ವೈರ್ಮೆಂಟ್ ಇದೆ, ಲೈಕ್ ವಿ ನೀಡ್ ಟು ಸ್ಟೋರ್ ದ ನೇಮ್ ಆಫ್ ಎನ್ ಇಂಡಿವಿಜುವಲ್ ಪರ್ಸನ್ ಸ್ಟೋರ್ ಮಾಡಬೇಕು. ಬಟ್ ನನ್ನ ಹತ್ರ ಇವಾಗ ಏನ್ ಬೇಸಿಕ್ ಡೇಟಾ ಟೈಪ್ಸ್ ಇದೆ ಅದರಲ್ಲಿ ಜಸ್ಟ್ ಒನ್ ಸಿಂಗಲ್ ವ್ಯಾಲ್ಯೂನ ನಾನು ಸ್ಟೋರ್ ಮಾಡಕ್ ಆಗ್ತಿದೆ, ನಾಟ್ ಸೀಕ್ವೆನ್ಸ್ ಆಫ್ ವ್ಯಾಲ್ಯೂಸ್. ಕರೆಕ್ಟ್. ಸೀಕ್ವೆನ್ಸ್ ಆಫ್ ವ್ಯಾಲ್ಯೂಸ್ ನ ನಾವು ಸ್ಟೋರ್ ಮಾಡಕ್ ಆಗ್ತಿಲ್ಲ. ಸೊ ಈ ರೀತಿಯಾಗಿ ಸೀಕ್ವೆನ್ಸ್ ಆಫ್ ವ್ಯಾಲ್ಯೂಸ್ ನ ನಾವು ಸ್ಟೋರ್ ಮಾಡ್ಬೇಕು ಅಂದಾಗ ಏನ್ ಮಾಡ್ತೀವಿ, ವಿ ವಿಲ್ ಕಮ್ ಟು ಅರೇಸ್. ಸೊ ಈ ಅರೇಲ್ ಏನ್ ಮಾಡ್ತೀವಿ, ವಿ ಕ್ಯಾನ್ ಓನ್ಲಿ ಸ್ಟೋರ್ ದ ಎಲಿಮೆಂಟ್ಸ್ ಆಫ್ ಸೇಮ್ ಡೇಟಾ ಟೈಪ್. ದಟ್ ಈಸ್ ಈಗ ಇಂಟಿಜರ್ ವ್ಯಾಲ್ಯೂಸ್ ನ ಪೂರ್ತಿ ಒಂದು ಕಲೆಕ್ಷನ್ ಆಗಿ ಸ್ಟೋರ್ ಮಾಡ್ಬೋದು. ಸಿಮಿಲರ್ಲಿ ಫ್ಲೋಟಿಂಗ್ ವ್ಯಾಲ್ಯೂಸ್ ಏನ್ ಬರುತ್ತೆ ಅದನ್ನ ಪೂರ್ತಿ ಒಂದ್ ಕಲೆಕ್ಷನ್ ಆಗಿ ಸ್ಟೋರ್ ಮಾಡ್ಬೋದು. ಬಟ್ ವಿ ಕಾಂಟ್ ಸ್ಟೋರ್ ಬೋತ್ ಇಂಟಿಜರ್ ಅಂಡ್ ಕ್ಯಾರೆಕ್ಟರ್. ಕ್ಯಾರ್ ಮತ್ತೆ ಇಂಟ್ ವ್ಯಾಲ್ಯೂ ಎರಡೂನು ನಾನು ಒಂದೇ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡಕ್ಕಾಗಲ್ಲ ಇನ್ ಕೇಸ್ ಆಫ್ ಅರೇ. Because integer is a different data type, char is a different data type. Same data type the value na we will be storing in sequence in case of arrays. And these values are stored in what? Contiguous memory locations. Andre it will be stored in a sequence, continuous memory location. For example, ಈಗ 0 ಇಂದ ಸ್ಟಾರ್ಟ್ ಆಗಿದೆ ಅಂದ್ರೆ 0, 1, 2, 3 ಈ ತರ ಸ್ಟೋರ್ ಆಗಿದೆ ವ್ಯಾಲ್ಯೂಸ್ ಅಂದ್ರೆ ಇದು ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ ಆಗಿರುತ್ತೆ. ಅಂದ್ರೆ ಇಮಿಡಿಯೇಟ್ ನೆಕ್ಸ್ಟ್ ಒನ್ ಏನಿರುತ್ತೆ ಅದು ಇಮಿಡಿಯೇಟ್ ನೆಕ್ಸ್ಟ್ ಮೆಮೊರಿಲಿ ಸ್ಟೋರ್ ಆಗಿರುತ್ತೆ. ಸೊ ದಿಸ್ ಇಸ್ ಕಾಂಟಿಗ್ಯೂಸ್ ಮೆಮೊರಿ ಲೊಕೇಶನ್. ಸೊ ಅರೇ ಡಿಫೈನ್ ಮಾಡಿ ಅಂತ ನಿಮಗೆ ಕ್ವೆಶನ್ ಇದೆ ಅಂದ್ರೆ ಯು ಕ್ಯಾನ್ ಈಸಿಲಿ ಸೇ ದಟ್ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಆಫ್ ಸೇಮ್ ಡೇಟಾ ಟೈಪ್ ಅಂಡ್ ದೀಸ್ ವ್ಯಾಲ್ಯೂಸ್ ಆರ್ ಸ್ಟೋರ್ಡ್ ಇನ್ ಕಾಂಟಿಗ್ಯೂಸ್ ಮೆಮೊರಿ ಲೊಕೇಶನ್ ಅಥವಾ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ ಅಲ್ಲಿ ಅರೇದು ವ್ಯಾಲ್ಯೂ ಸ್ಟೋರ್ ಆಗಿದೆ ಅಂತ ಹೇಳ್ಬೋದು. ಕಮಿಂಗ್ ಟು ಅಡ್ವಾಂಟೇಜಸ್, we can store multiple values in array. Correct. So condition is what? It should be of same data type. This is the main condition. Array stores multiple values of same data type using a single variable name. So this is the main thing. Single variable name ಅಂದ್ರೆ ಈಗ ನಾನು a ಅಲ್ಲೇನೆ if I am saying a is an array, ಇದ್ರಲ್ಲಿ we can store n number of values. 10 values ಮಾತ್ರ ಅಂತ ಲಿಮಿಟ್ ಇಲ್ಲ, 100 values ಮಾತ್ರ ಅಂತ ಲಿಮಿಟ್ ಇಲ್ಲ. We can store n number of values continuously in array. And then easy data management. ಏನಕ್ಕೆ? Managing, updating and processing a large number of values becomes simple using one array instead of using many variables. See, arrays ಇಲ್ಲ ಅಂದಿದ್ರೆ if we wanted to store the marks of n students, for example, take a class. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಇದ್ದಾರೆ. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಇಫ್ ಐ ಆಮ್ ಸ್ಟೋರಿಂಗ್ ಮಾರ್ಕ್ಸ್ ವಾಟ್ ಎವರ್ ದೇ ಹ್ಯಾವ್ ಸ್ಕೋರ್ಡ್ ಇನ್ ಸಿ ಪ್ರೋಗ್ರಾಮಿಂಗ್, ನಾವ್ ಇದನ್ನ ಸ್ಟೋರ್ ಮಾಡ್ತಿದೀವಿ ಅಂದ್ರೆ ಇಫ್ ದ ಕ್ಲಾಸ್ ಹ್ಯಾಡ್ 30 ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ರೆ 30 ವೇರಿಯೇಬಲ್ಸ್ ಬೇಕು ಇಂಡಿವಿಜುವಲ್ ಆಗಿ ಸ್ಟೋರ್ ಮಾಡ್ತೀವಿ ಅಂದ್ರೆ. ಕರೆಕ್ಟ್. ಬಟ್ ಇನ್ ಕೇಸ್ ಆಫ್ ಅರೇ ಒನ್ ಸಿಂಗಲ್ ವೇರಿಯೇಬಲ್ ಕ್ಯಾನ್ ಸ್ಟೋರ್ ದ ವ್ಯಾಲ್ಯೂ ಆಫ್ 30 ಮೆಂಬರ್ಸ್.
ಸೊ ಏನಾಯ್ತು ನಮಗೆ ಮ್ಯಾನೇಜಿಂಗ್ ಈಸಿ ಆಯ್ತು ಮತ್ತೆ ಪ್ರೊಸೆಸಿಂಗ್ ಲಾರ್ಜ್ ಡೇಟಾ ಹ್ಯಾಸ್ ಆಲ್ಸೋ ಬಿಕಮ್ ಈಸಿ. Got it. And next, fast access. Because we can directly access the element in array using the index. ಇಂಡೆಕ್ಸ್ ವ್ಯಾಲ್ಯೂಸ್ ನ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಾವು ಆ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡ್ಬೋದು. ಈಗ ಥರ್ಡ್ ಎಲಿಮೆಂಟ್ ಆಕ್ಸೆಸ್ ಮಾಡ್ಬೇಕು ಅಂದ್ರೆ ವಿ ವಿಲ್ ಯೂಸ್ ದ ಇಂಡೆಕ್ಸ್. ಫೋರ್ತ್ ಎಲಿಮೆಂಟ್ ಆಕ್ಸೆಸ್ ಮಾಡ್ಬೇಕು ಅಂದ್ರೆ ವಿ ಕ್ಯಾನ್ ಯೂಸ್ ದ ಇಂಡೆಕ್ಸ್. ಸೊ ಈ ರೀತಿಯಾಗಿ ಯೂಸಿಂಗ್ ದ ಇಂಡೆಕ್ಸ್ ವ್ಯಾಲ್ಯೂ ವಿ ಕ್ಯಾನ್ ಈಸಿಲಿ ಆಕ್ಸೆಸ್ ದ ಎಲಿಮೆಂಟ್ಸ್ ಫ್ರಮ್ ದ ಅರೇ ವಿಚ್ ಈಸ್ ಆಲ್ಸೋ ಫಾಸ್ಟ್. ನೆಕ್ಸ್ಟ್ ಕಾಂಟಿಗ್ಯೂಸ್ ಮೆಮೊರಿ ಅಲೋಕೇಶನ್. ಸೊ ಕಾಂಟಿಗ್ಯೂಸ್ ಮೆಮೊರಿ ಅಲೋಕೇಶನ್ ಇರೋದ್ರಿಂದ ಏನಾಗ್ತಿದೆ, ಕಾನ್ಸಿಕ್ಯೂಟಿವ್ ಮೆಮೊರಿ ಲೊಕೇಶನ್ಸ್ ಯೂಸ್ ಆಗಿರುತ್ತೆ. ಸೊ ಮೆಮೊರಿ ಮ್ಯಾನೇಜ್ಮೆಂಟ್ ಎಫಿಷಿಯಂಟ್ ಆಗಿ ಆಗಿದೆ. ಸೊ ದೀಸ್ ಆರ್ ಸಮ್ ಆಫ್ ದ ಅಡ್ವಾಂಟೇಜಸ್ ಆಫ್ ಅರೇಸ್. ನೆಕ್ಸ್ಟ್ ಕಮಿಂಗ್ ಟು ದ ಕ್ಲಾಸಿಫಿಕೇಶನ್ ಆಫ್ ಅರೇ, ವಿ ಹ್ಯಾವ್ 3 types: one dimensional array, two dimensional array and multi-dimensional arrays. So ನಾವು particular ಆಗಿ we will be studying about one dimensional array and two dimensional array because these two are very much important. ಈ ಟಾಪಿಕ್ಸ್ ಮೇಲೆ we'll be getting the questions in VTU papers. So let's define one dimensional array. One dimensional array is the simplest type of array and it stores a collection of elements of same data type in a single row. Single row in the sense sequential ಆಗಿ ಸ್ಟೋರ್ ಆಗ್ತಿದೆ ಅಂತ ಅರ್ಥ. ಲೈಕ್ ರೋಸ್ ಕಾಲಮ್ಸ್ ಆ ತರ ಡಿವೈಡ್ ಆಗಲ್ಲ, ಜಸ್ಟ್ ಒನ್ ಸೀಕ್ವೆನ್ಸ್ ಅಲ್ಲಿ ಈ ರೀತಿ ಒಂದ್ ಸೀಕ್ವೆನ್ಸ್ ಇರುತ್ತೆ ಅಂಡ್ ಈ ತರ ಡೇಟಾ ಸ್ಟೋರ್ ಆಗುತ್ತೆ. ಅಂಡ್ ಈಚ್ ಎಲಿಮೆಂಟ್ ಈಸ್ ಐಡೆಂಟಿಫೈಡ್ ಬೈ ದ ಇಂಡೆಕ್ಸ್. ಸೊ ಈಗ ನಾನು ಅರೇಲಿ 1 2 3 4 5 ಅಂತ ಸ್ಟೋರ್ ಮಾಡಿದೀವಿ ಅಂದ್ರೆ ಈ ಈಚ್ ವ್ಯಾಲ್ಯೂಗೆ ಒಂದು ಇಂಡೆಕ್ಸ್ ಇರುತ್ತೆ ಅಂಡ್ ಇಟ್ ವಿಲ್ ಬಿಗಿನ್ ಫ್ರಮ್ 0. ದಟ್ ಈಸ್ 0 1 2 3 and 4. ಸೊ ಈಗ ಫಸ್ಟ್ ಎಲಿಮೆಂಟ್ ಆಕ್ಸೆಸ್ ಮಾಡ್ಬೇಕು ಅಂದ್ರೆ ವಿ ವಿಲ್ ಯೂಸ್ ದ ಇಂಡೆಕ್ಸ್ 0. ಸೆಕೆಂಡ್ ಎಲಿಮೆಂಟ್ ಆಕ್ಸೆಸ್ ಮಾಡ್ಬೇಕು ಅಂದ್ರೆ ವಿ ವಿಲ್ ಯೂಸ್ ದ ಇಂಡೆಕ್ಸ್ 1. ಗಾಟ್ ಇಟ್. ನೆಕ್ಸ್ಟ್ ಒನ್ ಇಸ್ ಡಿಕ್ಲರೇಷನ್ ಆಫ್ ಒನ್ ಡೈಮೆನ್ಷನಲ್ ಅರೇ. ಸೊ ಈಗ ಒನ್ ಡೈಮೆನ್ಷನಲ್ ಅರೇ ಅಂದ್ರೆ ಏನು ಅಂತ ಡಿಫೈನ್ ಮಾಡ್ಕೊಂಡು ಲೆಟ್ಸ್ ಸಿ ಹೌ ಕ್ಯಾನ್ ವಿ ಡಿಕ್ಲೇರ್ ದ ಅರೇ. ಸೊ ಫಸ್ಟ್ ಸಿಂಟ್ಯಾಕ್ಸ್ ಅಲ್ಲಿ ವಿ ವಿಲ್ ಗಿವ್ ದ ಡೇಟಾ ಟೈಪ್, ಅದಾದ್ಮೇಲೆ ಅರೇ ನೇಮ್ ಕೊಡ್ತೀವಿ ಅಂಡ್ ದೆನ್ ದ ಅರೇ ಸೈಜ್. ದಟ್ ಈಸ್ ಲೈಕ್ ಎಕ್ಸಾಂಪಲ್ ಇಂಟ್ ಡೇಟಾ ಟೈಪ್ ಆಯ್ತು, ಲೆಟ್ಸ್ ಗಿವ್ ದ ನೇಮ್ ಆಸ್ ಎ ಅಂಡ್ ದೆನ್ ಸೈಜ್ ಆಫ್ ಅರೇ ಕ್ಯಾನ್ ಬಿ 10. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್. ಸಿಮಿಲರ್ಲಿ ಕ್ಯಾರೆಕ್ಟರ್ ಡಿಕ್ಲೇರ್ ಮಾಡ್ತಿದೀವಿ ಅಂದ್ರೆ ಕ್ಯಾರ್ ನೇಮ್ ಆಫ್ ದ ಅರೇ ಇಸ್ ನೇಮ್ ಅಂಡ್ ದೆನ್ ಲೆಟ್ಸ್ ಸೇ 30. ಸೊ ಈ ರೀತಿ ವಿ ವಿಲ್ ಡಿಕ್ಲೇರ್ ಒನ್ ಡೈಮೆನ್ಷನಲ್ ಅರೇಸ್. ದ ಡೇಟಾ ಟೈಪ್ ಕ್ಯಾನ್ ಬಿ ಎನಿ ಬೇಸಿಕ್ ಡೇಟಾ ಟೈಪ್. ಯಾವ್ದಾದ್ರೂ ನೀವು ಬೇಸಿಕ್ ಡೇಟಾ ಟೈಪ್ ಕೊಡ್ಬೋದು, ಫ್ಲೋಟ್, ಡಬಲ್, ಇಂಟ್, ಶಾರ್ಟ್ ಇಂಟ್ ಯಾವ್ದಾದ್ರೂ ಯೂಸ್ ಮಾಡ್ಬೋದು. ಅಂಡ್ ನೇಮ್ ಆಫ್ ದ ಐಡೆಂಟಿಫೈಯರ್ ಶುಡ್ ಬಿ ಅ ವ್ಯಾಲಿಡ್ ಐಡೆಂಟಿಫೈಯರ್. ಐ ಮೀನ್ ನೇಮ್ ಆಫ್ ದ ಅರೇ. ಇಲ್ಲಿ ಅರೇ ನೇಮ್ ಏನ್ ಯೂಸ್ ಮಾಡ್ತಿರ್ತೀವಿ ದಟ್ ಶುಡ್ ಬಿ ಅನ್ ವ್ಯಾಲಿಡ್ ಐಡೆಂಟಿಫೈಯರ್. ವೇರಿಯಬಲ್ ನೇಮ್ ನ ಡಿಫೈನ್ ಮಾಡುವಾಗ ನಾವು ಯಾವ ರೂಲ್ಸ್ ನ ಫಾಲೋ ಮಾಡಿರ್ತೀವಿ ದ ಸೇಮ್ ಥಿಂಗ್ ಶುಡ್ ಬಿ ಫಾಲೋಡ್. Next, the array size should be always an integer constant which tells the number of elements that can be stored in the array. So ಇಲ್ಲಿ ನಾವು array size ಏನ್ ಮೆನ್ಷನ್ ಮಾಡ್ತೀವಿ, this should be an integer value. ಹಂಗಂದ್ರೆ ಏನು, we can't use 10.5 as array size. Similarly 100.28 ಈ ತರ ವ್ಯಾಲ್ಯೂಸ್ ನ ನಾವು array size ಗೆ ಮೆನ್ಷನ್ ಮಾಡಕ್ಕಾಗಲ್ಲ. The array size can be calculated using this formula, that is number of elements into the size of data type. ಇವಾಗ ನಾವು ಕ್ಯಾರೆಕ್ಟರ್ ಡಿಫೈನ್ ಮಾಡಿದೀವಿ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ 30 ಇದೆ ಇಂಟು ದ ಸೈಜ್ ಆಫ್ ಡೇಟಾ ಟೈಪ್ 1 byte. So total we'll get 30 bytes of memory. This is how we will find the complete size of array. Next one is whenever the compiler encounters a character string, it terminates it with an additional null character. See, character string ಅಂತ ಹೇಳ್ತಿದೀವಿ ಅಂದ್ರೆ if we are declaring the array as char, ನಮ್ದು basic data type char ಇದೆ ಅಂದಾಗ at the end while terminating the array ಏನ್ ಮಾಡಿರುತ್ತೆ ಕಂಪೈಲರ್ ನಮಗೆ null character ಅಥವಾ ಈ escape sequence ಏನಿದೆ ಇದನ್ನ ಆಡ್ ಮಾಡಿರುತ್ತೆ. So whenever we are declaring the array as character, ನಮಗೆ ಈಗ 30 ರಿಕ್ವೈರ್ಮೆಂಟ್ ಇದೆ ಅಂದಾಗ ವಿ ವಿಲ್ ಡಿಕ್ಲೇರ್ ಇಟ್ as 31. ಯಾಕೆಂದ್ರೆ 1 ಕ್ಯಾರೆಕ್ಟರ್ ಏನಾಗುತ್ತೆ ಲಾಸ್ಟ್ ಒನ್ ಕ್ಯಾರೆಕ್ಟರ್ ಅಲ್ಲಿ ದಿಸ್ ಒನ್
ಎಸ್ಕೇಪ್ ಸೀಕ್ವೆನ್ಸ್ ದಿಸ್ ವಿಲ್ ಬಿ ಆಡೆಡ್ ಬೈ ದ ಕಂಪೈಲರ್. ಈ ಎಸ್ಕೇಪ್ ಸೀಕ್ವೆನ್ಸ್ ಏನಿದೆ ಇದನ್ನ ಕಂಪೈಲರ್ ಆಡ್ ಮಾಡುತ್ತೆ. ಸೊ ಈ ಸ್ಟಾರ್ಟಿಂಗ್ 30 ವೇಕೆನ್ಸಿ ಏನಿರುತ್ತೆ ಅಲ್ಲಿ ನಾವೀಗ ನೇಮ್ ಸ್ಟೋರ್ ಮಾಡಿದೀವಿ ಅಂದ್ರೆ ಆಫ್ಟರ್ ದ ನೇಮ್ ಈ ಸ್ಟೋರ್ಡ್ ಲಾಸ್ಟ್ ಗೆ ಕಂಪೈಲರ್ ಸ್ಟೋರ್ ಮಾಡ್ಕೊಳ್ಳುವಾಗ ಇಟ್ ವಿಲ್ ಆಡ್ ಅನ್ ಎಸ್ಕೇಪ್ ಸೀಕ್ವೆನ್ಸ್. ಈ ಎಸ್ಕೇಪ್ ಸೀಕ್ವೆನ್ಸ್ ಏನಕ್ಕೆ ಆಡ್ ಮಾಡಿರುತ್ತೆ? ಟು ಮಾರ್ಕ್ ದ ಎಂಡ್ ಆಫ್ ಸ್ಟ್ರಿಂಗ್. Next, the name of address holds the starting address of the array, that is base address. ಅಂದ್ರೆ if I'm saying int a 10 ಅಂತ ಡಿಕ್ಲೇರ್ ಮಾಡಿದೀವಿ ಅಂದ್ರೆ ದಿಸ್ ವೇರಿಯಬಲ್ a ಇದರಲ್ಲಿ ಕಂಪ್ಲೀಟ್ ಈ 10 ಮೆಮೊರಿ ಲೊಕೇಶನ್ಸ್ ಅಲೋಕೇಟ್ ಆಗಿರುತ್ತೆ ಫಾರ್ ದಿಸ್ ಪರ್ಟಿಕ್ಯುಲರ್ ಅರೇ. ಕರೆಕ್ಟ್. ಆದ್ರೆ ಈ ವೇರಿಯಬಲ್ a ಅಲ್ಲಿ ಕಂಪ್ಲೀಟ್ 10 ಅಡ್ರೆಸ್ ಕೂಡ ಸ್ಟೋರ್ ಆಗಿರಲ್ಲ. ಓನ್ಲಿ ದ ಬಿಗಿನಿಂಗ್ ಫಸ್ಟ್ ಅಡ್ರೆಸ್ ಅಂದ್ರೆ ಫಸ್ಟ್ ಮೆಮೊರಿ ಲೊಕೇಶನ್ ಯಾವ್ದಿರುತ್ತೆ, ಫಸ್ಟ್ ವ್ಯಾಲ್ಯೂ ಏನ್ ಸ್ಟೋರ್ ಮಾಡಿರ್ತೀವಿ ಅದ್ರದ್ದು ಅಡ್ರೆಸ್ ಏನಿರುತ್ತೆ ಅದನ್ನ ಮಾತ್ರ ಈ ವೇರಿಯಬಲ್ ಎ ಸ್ಟೋರ್ ಮಾಡ್ಕೊಂಡಿರುತ್ತೆ. ಸೊ ಈ ಫಸ್ಟ್ ಅಡ್ರೆಸ್ ನ ಏನಂತ ಹೇಳ್ತೀವಿ? ದಿಸ್ ಇಸ್ ದ ಬೇಸ್ ಅಡ್ರೆಸ್. ನೆಕ್ಸ್ಟ್ ಅಡ್ರೆಸ್ ಇಂದ ಅದು ಸ್ಟೋರ್ ಮಾಡಿರಲ್ಲ. ಏನಕ್ಕೆ ಅಂದ್ರೆ ಬೇಸ್ ಅಡ್ರೆಸ್ ಇದೆ ಅಂದ್ರೆ ದ ನೆಕ್ಸ್ಟ್ ಅಡ್ರೆಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡುತ್ತೆ? ಯೂಸಿಂಗ್ ದ ಫಾರ್ಮುಲಾ ಬೇಸ್ ಅಡ್ರೆಸ್ ಪ್ಲಸ್ ಡೇಟಾ ಟೈಪ್ ಮೆಮೊರಿ ಎಷ್ಟು ಬೇಕು ಅದಕ್ಕೆ ಒಂದ್ ಡೇಟಾ ಟೈಪ್ ಗೆ ಮೆಮೊರಿ ಏನಿರುತ್ತೆ ಅದು ಇಂಟು ದ ಇಂಡೆಕ್ಸ್ ವ್ಯಾಲ್ಯೂ. ಸೊ ಈ ಫಾರ್ಮುಲಾನ ಯೂಸ್ ಮಾಡುತ್ತೆ ಟು ಕ್ಯಾಲ್ಕುಲೇಟ್ ದ ನೆಕ್ಸ್ಟ್ ಅಡ್ರೆಸ್. ಈಗ ಸೆಕೆಂಡ್ ಅಡ್ರೆಸ್ ಬೇಕು ಅಂದ್ರೆ ದ ಬೇಸ್ ಅಡ್ರೆಸ್ ಏನಿರುತ್ತೆ ಆ ಬೇಸ್ ಅಡ್ರೆಸ್ ಪ್ಲಸ್ ದ ಡೇಟಾ ಟೈಪ್. ಈಗ ಇಂಟೀಜರ್ಗೆ ಎಷ್ಟು ಬೇಕು? ಲೆಟ್ಸ್ ಟೇಕ್ 2 ಬೈಟ್ಸ್ ತಗೊಳುತ್ತೆ. ಇಂಟೀಜರ್ ಅಂದ್ರೆ 2 ಬೈಟ್ಸ್ ಇಂಟು ಇಂಡೆಕ್ಸ್ ವ್ಯಾಲ್ಯೂ ಇದು 1 ಇಂಡೆಕ್ಸ್ ವ್ಯಾಲ್ಯೂ, ಸೊ ಇಂಟು 1. ಸೊ ಈ ರೀತಿ ಮಿಕ್ಕಿರೋ ಅಂತ ಏನು ಎಲಿಮೆಂಟ್ಸ್ ಇರುತ್ತೆ ಅದ್ರದ್ದು ಮೆಮೊರಿ ಲೊಕೇಶನ್ಸ್ ನ ಕ್ಯಾಲ್ಕುಲೇಟ್ ಮಾಡುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಇನಿಷಿಯಲೈಸೇಷನ್ ಆಫ್ ಒನ್ ಡೈಮೆನ್ಷನಲ್ ಅರೇ. ಸೊ ಇದರಲ್ಲಿ ವಿ ವಿಲ್ ಗೆಟ್ ಡಿಫ್ರೆಂಟ್ ಟೈಪ್ಸ್. ಫಸ್ಟ್ ಒನ್ ಇಸ್ ಅಟ್ ದ ಕಂಪೈಲ್ ಟೈಮ್. ಅಟ್ ದ ಕಂಪೈಲ್ ಟೈಮ್ ಅಂದ್ರೆ ವೆನ್ ವಿ ಆರ್ ರೈಟಿಂಗ್ ದ ಪ್ರೋಗ್ರಾಮ್, ಯೂಸರ್ ಇನ್ಪುಟ್ ಕೊಡಲ್ಲ. ವಿ ಆರ್ ಆಲ್ರೆಡಿ ಗಿವಿಂಗ್ ದ ವ್ಯಾಲ್ಯೂ ಫಾರ್ ದ ಅರೇ. ಇದೇ ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ಬೇಕು ಅಂತ ಅರೇಗೆ ನಾವು ಆಲ್ರೆಡಿ ವ್ಯಾಲ್ಯೂ ಕೊಟ್ಟಿರ್ತೀವಿ. So coming to the syntax, data type and then array name and size of the array. ಅದಾದ್ಮೇಲೆ ಲಿಸ್ಟ್ ಆಫ್ ವ್ಯಾಲ್ಯೂಸ್ ಬರಿತೀವಿ, ಏನೇನ್ ವ್ಯಾಲ್ಯೂಸ್ ಸ್ಟೋರ್ ಆಗ್ಬೇಕು ಅಂತ. ಎಕ್ಸಾಂಪಲ್ ಇಂಟ್ ಡೇಟಾ ಟೈಪ್ ಅಂಡ್ ದೆನ್ ನೇಮ್ ಆಫ್ ದ ಅರೇ ಇಸ್ ಎ. ಅರೇ ಸೈಜ್ ಏನಂತ ಮೆನ್ಷನ್ ಮಾಡಿದೀವಿ? 5 ಇದೆ. ಲಿಸ್ಟ್ ಆಫ್ ವ್ಯಾಲ್ಯೂಸ್ 10, 20, 30, 40 and 50. 5 ವ್ಯಾಲ್ಯೂಸ್ ಮೆನ್ಷನ್ ಮಾಡಿದೀವಿ. ಇದಕ್ಕೆ ಇಂಡೆಕ್ಸಿಂಗ್ ಮಾಡಿದ್ರೆ ದಟ್ ಇಸ್ 0, 1, 2, 3 and 4. ಈ ತರ ಇಂಡೆಕ್ಸಿಂಗ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಪಾರ್ಷಿಯಲ್ ಅರೇ ಇನಿಷಿಯಲೈಸೇಷನ್. ಇಲ್ಲೇನಾಗುತ್ತೆ? ಇನ್ ದ ಪ್ರೀವಿಯಸ್ ಒನ್ ಹಿಯರ್ ಕಂಪ್ಲೀಟ್ 5 ಲೊಕೇಶನ್ ಬೇಕು ಅಂತ ನಾವು ಅರೇ ಸೈಜ್ ನ ಹೇಳಿದೀವಿ. ಸೊ ಅಷ್ಟು 5 ವ್ಯಾಲ್ಯೂಸ್ ನ ನಾವು ಇಲ್ಲಿ ಫೀಡ್ ಮಾಡಿದ್ವಿ, ಅಷ್ಟು 5 ವ್ಯಾಲ್ಯೂಸ್ ಕೊಟ್ಟಿದೀವಿ. ಬಟ್ ಪಾರ್ಷಿಯಲ್ ಅರೇ ಇನಿಷಿಯಲೈಸೇಷನ್ ಅಲ್ಲಿ ಏನಾಗ್ತಿದೆ ನೋಡಿ, 5 ಅಂತ ನಮಗೆ ರಿಕ್ವೈರ್ಡ್ ಅರೇ ಸೈಜ್ ನ ಮೆನ್ಷನ್ ಮಾಡಿದೀವಿ, ಬಟ್ ವಿ ಹ್ಯಾವ್ ಗಿವನ್ ಓನ್ಲಿ 2 ವ್ಯಾಲ್ಯೂಸ್. ಕರೆಕ್ಟ್. ಇನ್ ಮಿಕ್ಕಿರೋ 3 ವ್ಯಾಲ್ಯೂಸ್ ಏನಿದೆ ದಿಸ್ ಕ್ಯಾನ್ ಬಿ ಗಿವನ್ ಇನ್ ಬಿಟ್ವೀನ್. ನಮಗೆ ನೆಸೆಸಿಟಿ ಇದೆ ಅಂದಾಗ ಇನ್ ಬಿಟ್ವೀನ್ ಪ್ರೋಗ್ರಾಮ್ ಅಲ್ಲಿ ನಾವು ಆ ವ್ಯಾಲ್ಯೂಸ್ ನ ಆಡ್ ಆನ್ ಮಾಡ್ಬೋದು. ಇಲ್ಲ ಅಂದ್ರೆ ಏನಾಗಿರುತ್ತೆ, ಜಸ್ಟ್ 10, 20 ಇನ್ ಮಿಕ್ಕಿದ 3 ಲೊಕೇಶನ್ ಅಲ್ಲಿ 0, 0 ಅಂತ ಸ್ಟೋರ್ ಮಾಡಿ ಬಿಟ್ಟಿರುತ್ತೆ. ವೆನ್ ಎವರ್ ದ ಯೂಸರ್ ವಿಲ್ ಗಿವ್ ದ ಇನ್ಪುಟ್, ಲೈಕ್ ಈಗ ದಿಸ್ ಇಸ್ ಸೆಕೆಂಡ್ ಇಂಡೆಕ್ಸ್, ಸೊ A2 ಈಕ್ವಲ್ಸ್ ಟು 30 ಅಂತ ಇನ್ಪುಟ್ ಕೊಟ್ರು ಯೂಸರ್ ಅಂದ್ರೆ ವಾಟ್ ಹ್ಯಾಪನ್ಸ್, ದಿಸ್ ವಿಲ್ ಬಿ ಅಪ್ಡೇಟೆಡ್. ಇದು ಅಪ್ಡೇಟ್ ಆಗುತ್ತೆ, 10, 20, 30 ಸ್ಟೋರ್ ಆಗುತ್ತೆ. ನೆಕ್ಸ್ಟ್ 2 ವ್ಯಾಲ್ಯೂಸ್ ಇಲ್ಲ, ಸೊ 0, 0 ಸ್ಟೋರ್ ಆಗಿರುತ್ತೆ. ಲೈಕ್ ದಿಸ್. ಸೊ ದ ನಂಬರ್ ಆಫ್ ವ್ಯಾಲ್ಯೂಸ್ ಇನಿಷಿಯಲೈಸ್ಡ್ ಈಸ್ ಲೆಸ್ ದಾನ್ ದ ಅಲೋಕೇಟೆಡ್ ಮೆಮೊರಿ. ಸೊ ಅಲೋಕೇಟೆಡ್ ಮೆಮೊರಿ 5 ಇತ್ತು, ಬಟ್ ವ್ಯಾಲ್ಯೂಸ್ ಇನಿಷಿಯಲೈಸ್ ಮಾಡಿರೋದು ಕಮ್ಮಿ ಇದೆ ಕಂಪೇರ್ಡ್ ಟು ದ ಮೆಮೊರಿ ಸೈಜ್. ಅಂಡ್ ದೆನ್ ಎಂಪ್ಟಿ ಲೊಕೇಶನ್ಸ್ ಆರ್ ಇನಿಷಿಯಲೈಸ್ಡ್ ಆಸ್ 0. ಸೊ ಲೈಕ್ ದಿಸ್ 0 ಇನಿಷಿಯಲೈಸ್ ಆಗಿ ಬಿಟ್ಟಿರುತ್ತೆ. ಇನ್ ಬಿಟ್ವೀನ್ ಇಫ್ ವಿ ವಾಂಟ್ ವಿ ಕ್ಯಾನ್ ಇನಿಷಿಯಲೈಸ್ ದಟ್ ಪರ್ಟಿಕ್ಯುಲರ್ ಇಂಡೆಕ್ಸ್. ಅದನ್ನ ಇಂಡೆಕ್ಸ್ ನ ಆಕ್ಸೆಸ್ ಮಾಡಿ ನಾವು ಇನಿಷಿಯಲೈಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಒನ್ ಇಸ್ ಇನಿಷಿಯಲೈಸಿಂಗ್ ವಿತೌಟ್ ದ ಅರೇ ಸೈಜ್. ಅರೇ ಸೈಜ್ ನ ಮೆನ್ಷನ್ ಮಾಡಿರಲ್ಲ, ಡೈರೆಕ್ಟ್ಲಿ ನಾವು ಇನಿಷಿಯಲೈಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ಇನಿಷಿಯಲೈಸ್ ಮಾಡಿದಾಗ ಏನಾಗುತ್ತೆ, ದ ಕಂಪೈಲರ್ ವಿಲ್ ಡಿಸೈಡ್ ದ ಮೆಮೊರಿ. ನಾವು ಅರೇಗೆ ಇನ್ಪುಟ್ ಕೊಟ್ಟಿ ಆದ್ಮೇಲೆ ಕಂಪೈಲರ್ ವಿಲ್ ಇಷ್ಟು ಪರ್ಟಿಕ್ಯುಲರ್ ಮೆಮೊರಿ ಯೂಸ್ ಆಗ್ತಿದೆ ಅಂತ ಅರೇಗೆ ಮೆಮೊರಿನ ಅಸೈನ್ ಮಾಡುತ್ತೆ. ಹಿಯರ್ ಇಟ್ ಇಸ್ 30, ನಾಟ್ 20. ಅರೇಯಲ್ಲಿ ಯು ಕಾಂಟ್ ಸ್ಟೋರ್ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್. ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಕ್ಕಾಗಲ್ಲ ಅರೇಲಿ.
when the number of elements has not been specified, then the array size will be set to the total number of values specified. That is, ಇವಾಗ ಇಲ್ಲಿ ಎಕ್ಸಾಂಪಲ್ ಅಲ್ಲಿ we are giving 3 values. So the size of array, compiler ಏನ್ ಮಾಡುತ್ತೆ, size of array ನ 3 ಅಂತ allocate ಮಾಡುತ್ತೆ. The compiler will calculate the array size based on total number of initial values and the size of data type. Size of data type use ಮಾಡುತ್ತೆ ಅಂದ್ರೆ 3 into int ಇದೆ data type. So that is 3 into 2 bytes. We will get 6 bytes of memory. Got it? So ಇದು without giving or mentioning the array size. So the last one is runtime allocation. Runtime allocation ಅಂದ್ರೆ here the user will give the input. ಯಾವಾಗ when we are running the program and it will display it on the terminal, ನಮಗೆ ಟರ್ಮಿನಲ್ ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಎಂಟರ್ n ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಯು ನೀಡ್ ಟು ಗಿವ್ ಆಸ್ ಇನ್ಪುಟ್, ಈ ತರ ಎಲ್ಲ ನಾವು ಯೂಸರ್ ಹತ್ರ ತಗೊಳ್ತೀವಲ್ಲ ಇನ್ಪುಟ್. ಸೊ ದಟ್ ಈಸ್ ನಥಿಂಗ್ ಬಟ್ ರನ್ ಟೈಮ್ ಅಲೋಕೇಶನ್. ಸೊ ಈಗ ರನ್ ಟೈಮ್ ಅಲೋಕೇಶನ್ ಅಲ್ಲಿ ಯಾವ ರೀತಿ ತಗೊಳ್ತೀವಿ, ವಿ ಹ್ಯಾವ್ ಡಿಕ್ಲೇರ್ಡ್ ದ ಅರೇ ವಿತ್ ಸೈಜ್ 10. ನಾವು ಫಾರ್ ಲೂಪ್ ಯೂಸ್ ಮಾಡ್ತೀವಿ ಟು take the values for array. ಏನಕ್ಕೆ ಅಂದ್ರೆ it has sequence ಇದೆ and ಪ್ರತಿ ಸಲನು sequence ಗೆ ನಾವು ಆಡ್ ಆನ್ ಮಾಡ್ತಾ ಹೋಗ್ತೀವಿ. ಅಲಾಂಗ್ ವಿತ್ ದಟ್ ಏನಾಗ್ತಿದೆ, ನಂದು ಕಂಟ್ರೋಲ್ ವೇರಿಯಬಲ್ ಅಂದ್ರೆ ಇಂಡೆಕ್ಸ್ ವ್ಯಾಲ್ಯೂ ಏನಿದೆ ಅದು ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಇಂಡೆಕ್ಸ್ ವ್ಯಾಲ್ಯೂ ರೀಡ್ ಮಾಡೋದಕ್ಕೆ ಏನ್ ಮಾಡ್ತಿದೀವಿ, ವಿ ಆರ್ ಯೂಸಿಂಗ್ ದ ವೇರಿಯಬಲ್ ಐ. ಸೊ ದಿಸ್ ಈಸ್ ಲೆಸ್ ದ್ಯಾನ್ ಎನ್ ಅಂತ ಮೆನ್ಷನ್ ಮಾಡಿದೀವಿ. ಹಿಯರ್ ಎನ್ ಇಸ್ ನಥಿಂಗ್ ಬಟ್ ಅರೇ ಸೈಜ್. And after reading each value ಏನಾಗುತ್ತೆ, it will be incremented. I value ಏನಿದೆ, this is incremented after reading each value. ಅಂದ್ರೆ ಫಸ್ಟ್ ಇನ್ಪುಟ್ 1 ಅಂತ ಕೊಟ್ವಿ ಅಂದ್ರೆ ಆಫ್ಟರ್ ರೀಡಿಂಗ್ 1 I ಏನ್ ಮಾಡುತ್ತೆ, it will add it into the array. ಅರೇಗೆ ಆಡ್ ಮಾಡಿ ಆದ್ಮೇಲೆ this value of I will be incremented. So initially ಏನಿದೆ 0 ಇದೆ, ನೆಕ್ಸ್ಟ್ ಇನ್ಕ್ರಿಮೆಂಟ್ ಆದ್ಮೇಲೆ it will move to next location. That is 1 ಆಗುತ್ತೆ ಇಂಡೆಕ್ಸ್. ಸೊ ಇಂಡೆಕ್ಸ್ 1 ಆದ್ಮೇಲೆ ಅಗೇನ್ ಸೆಕೆಂಡ್ ಇನ್ಪುಟ್ ಏನ್ ಕೊಡ್ತೀವಿ ಅದನ್ನ ರೀಡ್ ಮಾಡ್ಕೊಳ್ಳುತ್ತೆ. ಅಗೇನ್ ಇಟ್ ವಿಲ್ ಬಿ ಇನ್ಕ್ರಿಮೆಂಟೆಡ್ ಟು ದ ನೆಕ್ಸ್ಟ್ ಲೊಕೇಶನ್. ಸೊ ಈ ರೀತಿ ವ್ಯಾಲ್ಯೂಸ್ ರೀಡ್ ಮಾಡ್ತಾ ಹೋಗ್ತೀವಿ. ಸೊ ಅರೇಗೆ ನಾವು ಯೂಸರ್ ಇನ್ಪುಟ್ ತಗೊಳ್ತಿದೀವಿ ಅಂದ್ರೆ ವಿ ವಿಲ್ ಬಿ ಯೂಸಿಂಗ್ ಫಾರ್ ಲೂಪ್ ಟು ರೀಡ್ ದ ಕ್ಯಾರೆಕ್ಟರ್ಸ್ ಆರ್ ವ್ಯಾಲ್ಯೂಸ್ ಫ್ರಮ್ ದ ಯೂಸರ್. ಸೊ ಲೆಟ್ಸ್ ಟೇಕ್ an example program to read all the elements of one-dimensional array and find the average. So array we have declared it as ARR and array size na 100 ಅಂತ ಮೆನ್ಷನ್ ಮಾಡಿದೀವಿ. Then we have n and I. ನೆಕ್ಸ್ಟ್ ಆವರೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಮಗೆ ಸಮ್ ಗೊತ್ತಿರಬೇಕು. ಸೊ ಸಮ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಅಂಡ್ ದೆನ್ ಫ್ಲೋಟ್ ಆವರೇಜ್ ಅಂತ ತಗೊಂಡಿದೀವಿ. Now we are asking the user to enter the number of elements. ಅಂದ್ರೆ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ನ ನೀವು ಅರೇಗೆ ಎಂಟರ್ ಮಾಡ್ತೀರಾ ಅಂತ ಕೇಳ್ತಿದೀವಿ. ಬಿಕಾಸ್ ಇಲ್ಲಿ 100 ಇದೆ, ನಾವು ಯೂಸರ್ ಕ್ಯಾನ್ ಗಿವ್ 10, 20 ಎನಿಥಿಂಗ್. ಬಟ್ ಅರೇ ಸೈಜ್ ನ ವಿ ಆರ್ ಗಿವಿಂಗ್ ಇಟ್ ಇನ್ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ದಟ್ ಈಸ್ 100. ಸೊ ಲೆಟ್ಸ್ ಸೇ ಅರೇ ಸೈಜ್ ಆಸ್ 4. ಸೊ ನಾವು ವ್ಯಾಲ್ಯೂ ಆಫ್ n is 4. ನೆಕ್ಸ್ಟ್ ವಿ ಆರ್ ಟೇಕಿಂಗ್ ದ ಇನ್ಪುಟ್ ಇನ್ ಟು ದ ಅರೇ. For I equals to 0, I less than n, I plus plus. So initially ನಮಗೆ ಅರೇ ಇಂಡೆಕ್ಸ್ ಸ್ಟಾರ್ಟ್ ಆಗೋದು it is from 0. So I has been initialized to 0. ನೆಕ್ಸ್ಟ್ I ವ್ಯಾಲ್ಯೂ ಏನಿರ್ಬೇಕು, ಲೆಸ್ ದ್ಯಾನ್ n. ಲೆಸ್ ದ್ಯಾನ್ n ಏನಕ್ಕೆ ತಗೊಳ್ತಿದೀವಿ ಅಂದ್ರೆ ಸಿ 1, 2, 3. ಲಾಸ್ಟ್ ಇಂಡೆಕ್ಸ್ ಇಸ್ 3. ಕರೆಕ್ಟ್. ಸೊ ಲೆಸ್ ದ್ಯಾನ್ n ಅದಕ್ಕೆ ತಗೊಳ್ತಿರೋದು. ಇನ್ ಕೇಸ್ ಫಾರ್ ಲೂಪ್ ಅಲ್ಲಿ I equals to 1 ಇಂದ ಸ್ಟಾರ್ಟ್ ಮಾಡ್ತಿದೀವಿ ಅಂದ್ರೆ ಹಿಯರ್ I should be less than or equal to n. ಬಟ್ ಇಟ್ ಏನಕ್ಕೆ ಅಂದ್ರೆ ಅವಾಗ 0th ಇಂಡೆಕ್ಸ್ ನ 1 ಅಂತ ರೀಡ್ ಮಾಡ್ತಿರುತ್ತೆ, ಫಸ್ಟ್ ಇಂಡೆಕ್ಸ್ ನ 2 ಅಂತ ರೀಡ್ ಮಾಡುತ್ತೆ, ಸೆಕೆಂಡ್ ಇಂಡೆಕ್ಸ್ ನ 3 ಅಂಡ್ ಥರ್ಡ್ ಇಂಡೆಕ್ಸ್ ನ 4. ಗಾಟ್ ಇಟ್. ಸೊ ನೀವು ಬೆಟರ್ ಈ ಫಾರ್ ಲೂಪ್ ನ ಯೂಸ್ ಮಾಡಿ. ಏನಕ್ಕೆ ಅಂದ್ರೆ ಕರೆಕ್ಟ್ ಇಂಡೆಕ್ಸ್ ವ್ಯಾಲ್ಯೂ ಏನಿದೆ ಅದೇ ತರ ರನ್ ಆಗುತ್ತೆ ನಿಮಗೆ. ಬಟ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಇಲ್ಲಿ ಈಕ್ವಾಲಿಟಿ ಕೊಡಂಗಿಲ್ಲ. ಗ್ರೇಟರ್ ದನ್ ಆರ್ ಲೆಸ್ ದನ್ ಆರ್ ಈಕ್ವಲ್ ಟು ಕೊಡಬಾರ್ದು. ಸೊ ನಾವು ಲೆಟ್ಸ್ ಟೇಕ್ ದ ಇನ್ಪುಟ್ ಆಸ್ 1, 2, 3 and 4. So scanf statement ಇದೆ, it will read the input. Input read ಮಾಡ್ತಾನೆ it will take the values and store it in the memory. Now let's calculate the sum. ಇವಾಗ ಸಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ನಾವ್ ಯಾವ ರೀತಿ ಇನ್ಪುಟ್ ತಗೊಂಡ್ವಿ ಅದೇ ರೀತಿ ಇವಾಗ ವ್ಯಾಲ್ಯೂಸ್ ನ ರೀಡ್ ಮಾಡ್ಬೇಕು.
ಸೊ ಸೇಮ್ ಥಿಂಗ್ ಅಗೇನ್ ಫಾರ್ ಲೂಪ್ ಯೂಸ್ ಮಾಡ್ತೀವಿ. ಇಂಡಿವಿಜುವಲ್ ವ್ಯಾಲ್ಯೂಸ್ ನ ರೀಡ್ ಮಾಡ್ತೀವಿ, ರೀಡ್ ಮಾಡಿ ಅದನ್ನ ಆಡ್ ಮಾಡ್ತಾ ಬರ್ತೀವಿ. So now let's calculate the sum. Initially the value of I is 0. So 0th index ಇಂದ read ಆಗಕ್ ಸ್ಟಾರ್ಟ್ ಆಗುತ್ತೆ till it reaches 3. 4 reach ಆದಾಗ the loop will break. Now let's calculate the sum. Sum equals to sum plus array of I ಅಂತ ತಗೊಂಡಿದೀವಿ. So initial value of sum is 0 plus array of 0. I value is 0 ಇದೆ first iteration ಅಲ್ಲಿ. So this will be 0 plus array of 0 ಅಂದ್ರೆ it will read the value from 0th index. 0th index ಅಲ್ಲಿ ಏನ್ ಸ್ಟೋರ್ ಆಗಿದೆ ಅದನ್ನ ತಗೊಳುತ್ತೆ. That is 1. So sum is 1 for the first iteration. So next iteration ಗೆ ಮೂವ್ ಆದಾಗ ಏನಾಗುತ್ತೆ 0 plus array of 1 ತಗೊಳುತ್ತೆ. array of 1 ಅಂದ್ರೆ ಫಸ್ಟ್ ಇಂಡೆಕ್ಸ್ ಅಲ್ಲಿ ಏನ್ ಸ್ಟೋರ್ ಆಗಿರುತ್ತೆ ಅದನ್ನ ರೀಡ್ ಮಾಡುತ್ತೆ. That is 2. So the sum value updated one is 1. So 1 plus 2 is 3 now. Next ತಿರ್ಗಾ sum calculate ಮಾಡುವಾಗ updated value ತಗೊಳುತ್ತೆ. That is 3 plus second index ಅಲ್ಲಿ ಏನ್ ಸ್ಟೋರ್ ಆಗಿದೆ ಇವಾಗ 3. That is accessed. We will get 6. Next last iteration ಅಲ್ಲಿ we will get the sum as 10. So ಇಷ್ಟು sum ನ access ಮಾಡಿದ್ಮೇಲೆ ಏನ್ ಮಾಡುತ್ತೆ it will calculate the average. Average calculate ಮಾಡಕ್ಕೆ ಏನ್ ಮಾಡ್ತಿದೀವಿ we are dividing the sum by the total number of elements. Total number of elements 4 ಅಂತ ತಗೊಂಡಿದೀವಿ. Total number of elements in the sense arrayಲಿ ಎಷ್ಟು ಎಲಿಮೆಂಟ್ಸ್ ನ ಸ್ಟೋರ್ ಮಾಡಿದೀವಿ ಅದು. ಸೊ ಈ ವ್ಯಾಲ್ಯೂ ಏನ್ ಬರುತ್ತೆ ನಮಗೆ ಆ ವ್ಯಾಲ್ಯೂ ಸಿಕ್ಕಿದ ರಿಸಲ್ಟ್ ನ ವಿ ವಿಲ್ ಕನ್ವರ್ಟ್ ಇಟ್ ಇಂಟು ಫ್ಲೋಟ್ ಎಕ್ಸ್ಪ್ಲಿಸಿಟ್ಲಿ. ಏನಕ್ಕೆ ಅಂದ್ರೆ ಸಮ್ ಈಸ್ ಆಲ್ಸೋ ಇಂಟಿಜರ್ ವ್ಯಾಲ್ಯೂ. ನಾವ್ ಎನ್ ವ್ಯಾಲ್ಯೂ ಏನ್ ಸ್ಟೋರ್ ಮಾಡಿದೀವಿ ಇದು ಕೂಡ ಇಂಟಿಜರ್ ವ್ಯಾಲ್ಯೂ. ಸಿನ್ಸ್ ಬೋತ್ ಆರ್ ಇಂಟ್ ನನಗಿಲ್ಲಿ ಕೋಶೆಂಟ್ ಇನ್ ಕೇಸ್ ಅದು ಡೆಸಿಮಲ್ ಪಾಯಿಂಟ್ಸ್ ಅಲ್ಲಿ ಸಿಕ್ಕರೆ ದ ಡೆಸಿಮಲ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನ ಎಲಿಮಿನೇಟ್ ಮಾಡ್ಬಿಡುತ್ತೆ. ದಟ್ ಈಸ್ ಫಾರ್ ಎಕ್ಸಾಂಪಲ್ ನಮಗೀಗ ವಿ ಆರ್ ಗೆಟಿಂಗ್ ದ ರಿಸಲ್ಟ್ ಆಸ್ 2.5 ಅಂತ ಇಟ್ಕೊಳ್ಳಿ. ಈ 0.5 ನ ಏನ್ ಮಾಡುತ್ತೆ ರೀಡ್ ಆಗಿರಲ್ಲ, ಸ್ಟೋರ್ ಆಗಿರಲ್ಲ ನಮ್ಗೆ ಮೆಮೊರಿಯಲ್ಲಿ. ಏನಕ್ಕೆ ಅಂದ್ರೆ ಇದು ಇಂಟಿದೆ ಇದು ಇಂಟಿದೆ. ಓನ್ಲಿ ದ ಇಂಟಿಜರ್ ಪಾರ್ಟ್ ವಿಲ್ ಬಿ ಸ್ಟೋರ್ಡ್. ಸೊ ಈ ಲಾಸ್ ಆಫ್ ಇನ್ಫಾರ್ಮೇಶನ್ ಏನಿದೆ ಇದನ್ನ ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಏನ್ ಮಾಡ್ತಿದೀವಿ ಎಕ್ಸ್ಪ್ಲಿಸಿಟ್ ಆಗಿ ವಿ ಆರ್ ಕನ್ವರ್ಟಿಂಗ್ ದ ರಿಸಲ್ಟ್ ಇನ್ ಟು ಫ್ಲೋಟ್. ಸೊ ಇವಾಗ ಏನಾಗುತ್ತೆ 2.5 ಬಂದಿದೆ ರಿಸಲ್ಟ್ ಅಂದ್ರೆ ದಟ್ ವಿಲ್ ಬಿ ಕಂಪ್ಲೀಟ್ಲಿ ಸ್ಟೋರ್ಡ್ ಇನ್ ದ ವೇರಿಯಬಲ್ ಆವರೇಜ್. ಸೊ ಆಫ್ಟರ್ ಸ್ಟೋರಿಂಗ್ ಇಟ್ we are printing sum and average. Now let's run the program. It is asking for the numbers. Let's give it as 4. 4 elements ಬೇಕು ನನ್ಗೆ ಅರೇಲಿ ಅಂತ ಹೇಳ್ತಿದ್ದೀನಿ. So 4 number of memory location will be allocated. ಅದು ಕೂಡ continuous memory allocation ಸಿಗುತ್ತೆ. Next enter 4 elements ಅಂತ ಕೇಳ್ತಿದೆ. Let's enter it as 1 2 3 4 itself. See the sum is 10 and the average is 2.50. 2.50 ಏನಕ್ಕೆ? See, here we have given it as percentage dot 2f. ಅಂದ್ರೆ after the integer part 2-digit precision. Got it? So this is the program. So ಇದಿಷ್ಟು ಕೂಡ one dimensional array. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ please like the video. Thank you for watching. In the next video we will be discussing about 2-dimensional array. So next video ಕೂಡ skip ಮಾಡಬೇಡಿ and don't forget to follow our channel Ved IQ Classes.